ಎಲ್ಲ ಶ್ರೀಗಂಧ ಟಿವಿ ಕನ್ನಡ ವೀಕ್ಷಕರಿಗೆ ನಮಸ್ಕಾರ. ನೇರವಾಗಿ ವಿಷಯಕ್ಕೆ ಬಂದ್ಬಿಡ್ತೀನಿ. ಒಂದು ಸಂಸ್ಥೆಗೆ, ಒಂದು ಸಂಘಕ್ಕೆ 100 ವರ್ಷ ಶತಾಯುಷಿ. ಯಾವುದ ಸಂಸ್ಥೆ? 1925 ಸೆಪ್ಟೆಂಬರ್ 27ರಂದು ನಾಗ್ಪುರದಲ್ಲಿ ವಿಜಯದಶಮಿ ದಿನ ಒಂದು ಸಂಘ ಸ್ಥಾಪನೆ ಆಗುತ್ತೆ. ಅದೇ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ, RSS. ಇದರ ಸ್ಥಾಪಕರು ಯಾರು? ಡಾಕ್ಟರ್ ಕೇಶವ್ ಬಲಿರಾಮ್ ಹೆಡ್ಗೇವಾರ್. ಇದರ ಉದ್ದೇಶ ಏನು? ದೇಶ ಸೇವೆ. ನೋಡಿ, ಐಕ್ಯತೆ ಮತ್ತು ಭಾವೈಕ್ಯತೆಯನ್ನು ಕೂಡಿದಾಗ ಅದು ಸಂಘ ಪರಿವಾರ ಅಂತಾರೆ. ಹಾಗಾಗಿ ಹಿಂದೂಗಳಲ್ಲಿದ್ದಂತಹ ಒಂದು ವರ್ಗೀಕೃತ ಸಮಾಜ, ಒಂದು ಅಸ್ಪೃಶ್ಯತೆ, ಇದನ್ನೆಲ್ಲ ತೊಡೆದಾಕಬೇಕು ಅಂತ ಒಂದು ರಾಷ್ಟ್ರೀಯತೆಯ ಸ್ವರೂಪವನ್ನು ಒಳಗೊಂಡಂಥ ಒಂದು ಸಾಂಸ್ಕೃತಿಕ ಒಕ್ಕೂಟವೇ RSS. ಈ ಉದ್ದೇಶದಿಂದನೇ ಈ ಸಂಘನ ಸ್ಥಾಪನೆ ಮಾಡಿದ್ರು ಹೆಡ್ಗೇವಾರ್ ಅವರು. ಆ ಸಂಘಕ್ಕೆ ಈಗ 100 ವರ್ಷ. ದೇಶದ ಎಲ್ಲ ಬಂಧು ಬಾಂಧವರಿಗೂ, ಸ್ವಯಂ ಸೇವಕರಿಗೂ ತುಂಬುವುದೇ ಧನ್ಯವಾದಗಳು. 100 ವರ್ಷ ಆಗಿದೆ RSSಗೆ. ನೋಡಿ, ದೇಶದ ಜನ ಬೆಂಬಲ ಕೊಟ್ಟಿದ್ದರಿಂದನೇ, ಸಪೋರ್ಟ್ ಮಾಡಿದ್ರಿಂದನೇ, ಪೂಜ್ಯ ಭಾವನೆ ಹೊಂದಿದ್ದರಿಂದನೇ, ಭಕ್ತಿಯಿಂದ ಅವ್ರು ಕೆಲಸ ಮಾಡಿದ್ರಿಂದನೇ 100 ವರ್ಷಗಳ ಕಾಲ RSS ಬಾಳಿ ಬದುಕಿ ಇನ್ನು ಮುಂದಕ್ಕೂ ಬದುಕುತ್ತೆ. ಆದರೆ ಕೆಲವೊಂದು ಈ ಸಂಸ್ಥೆಗಳು ಬಂದಾಗ ಸ್ವಲ್ಪ ಭಿನ್ನಾಭಿಪ್ರಾಯಗಳು, ಪರ ವಿರೋಧ ಇದ್ದೇ ಇರುತ್ತೆ. ಆದರೆ RSSಗೆ ಪರ ಜಾಸ್ತಿ, ವಿರೋಧ ಕಡಿಮೆ. ಇತ್ತೀಚೆಗೆ ಒಂದು ನ್ಯೂಸ್ ನೋಡಿದೆ ಮೊನ್ನೆ. ಹಾಗಾಗಿ ವಿಡಿಯೋ ಮಾಡೋಕ್ಕೆ ಕೂತ್ಕೊಂಡೆ. ಕೆಲವು RSSನ ವಿರೋಧ ಮಾಡುವಂಥ ಕೆಲವೊಂದು ಪಂಗಡ ಇದೆ. ಆ ಪಂಗಡದವರು RSSನ ಬ್ಯಾನ್ ಮಾಡಬೇಕು ಅಂತ ಕೆಲವು ಕಡೆ ಅದು ಬರ್ತಾನೆ ಇದ್ದಾರೆ. ನೋಡಿ, ಸ್ವಾತಂತ್ರ್ಯ ನಂತರನೂ ಕೂಡ RSSನ ಕೆಲವು ಸಮಯದಲ್ಲಿ RSSನ ನಿಷೇಧ ಮಾಡಬೇಕು ಅಂತ ಕೆಲವು ಪಂಗಡಗಳು ತುಂಬ ಕೇಸಲ್ಲಿ ಹಾಕಿದರು. ಆದರೆ ಸೀತಾಮಾತೆ ಅಗ್ನಿ ಒಂದು ಪರೀಕ್ಷೆಯಲ್ಲಿ ಸೀತಾಮಾತೆ ಯಾವ ರೀತಿ ಒಂದು ಪವಿತ್ರಳಾಗಿ ಹೊರಗೆ ಬರ್ತಾಳೋ ಅದೇ ರೀತಿಯ ನಮ್ಮ RSS ಕೂಡ ಕಾನೂನಾತ್ಮಕ ಹೋರಾಟಗಳಲ್ಲಿ ಗೆದ್ದು ಈಗ 100 ವರ್ಷ ಆಗಿದೆ. ಈಗಲೂ ಕೆಲವು ವಿರೋಧಗಳಿದೆ. ನಾನು ನೇರವಾಗಿ ವಿಷಯ ಕೇಳಬೇಕು ಅಂದರೆ, ಮಾನ್ಯ ಕಾಂಗ್ರೆಸ್ನ ಮಂತ್ರಿಯಾದಂಥ ಪ್ರಿಯಾಂಕ ಖರ್ಗೆ ಅವರು ಮೊನ್ನೆ ಒಂದು ಸ್ಟೇಟ್ಮೆಂಟ್ ಕೊಟ್ಟರು. ಒಂದು ಮುಖ್ಯಮಂತ್ರಿಗಳು ಲೆಟ್ರ್ ಬರೆದರು. ಅಂದರೆ ತುಂಬ RSSನ ಬ್ಯಾನ್ ಮಾಡಬೇಕು ಅಂತ ಈ ಕಾಂಗ್ರೆಸ್ನ ಮಂತ್ರಿ ಮಾನ್ಯರು ತುಂಬ ಜನ ಹೇಳಿದ್ದಾರೆ. ಇದು ಅವರ ಉದ್ದೇಶ ಏನಾಗಿತ್ತು ಅಂದರೆ, RSSಗೆ ಸಂಬಂಧಪಟ್ಟಂಥ ಕೆಲವು ವಿಷಯಗಳನ್ನ ಇದು ಪಬ್ಲಿಕ್ಕಲ್ಲಿ, ಮೈದಾನದಲ್ಲಿ ಮಾಡಬಾರ್ದು, ಅಲ್ಲಿ ಸ್ಪೀಚ್ ಮಾಡಬಾರ್ದು, ಸಮಾರಂಭಗಳನ್ನ ಮಾಡಬಾರ್ದು ಅಂತ ಒಂದು ಆದೇಶ ಕೊಡಿ ಅಂತ ಒಂದು ಲೆಟ್ರ್ ಬರೆದರು. ಪ್ರಿಯಾಂಕ್ ಖರ್ಗೆ ಅವರು ಈ ರೀತಿ ಒಂದು ಸ್ಟೇಟ್ಮೆಂಟ್ ಕೊಟ್ಟರು. ಆಮೇಲೆ ಅವರು ಹಿಂದೂ ವಿರೋಧಿ ಅಲ್ಲ, ನಾನು ಸಂಘದ ವಿರೋಧಿ ಅಂತ ಹೇಳಿದರು. ಪ್ರಿಯಾಂಕ್ ಖರ್ಗೆ ಅವರೇ, ಒಂದು ನೇರವಾಗಿ ಪ್ರಶ್ನೆ ಕೇಳ್ತೀನಿ. ನಿಮಗೆ ಅಧ್ಯಯನದ ಕೊರತೆ ಇದೆ. ಏನು ಸ್ಟಡಿ ಮಾಡಿದ್ದೀರಾ ಸರ್ ನೀವು RSS ಬಗ್ಗೆ? ನಮಗೆ ಹೇಳಿ ಸರ್ ಒಮ್ಮೆ. ಸರ್, RSSನವರು ಎಲ್ಲಿಯಾದರೂ ಕೇಳಿ ನೋಡಿ ಸರ್, ಇದುವರೆಗೂ RSSನವರು ಯಾವ ಧರ್ಮಕ್ಕಾದರೂ ಬೈದಿದ್ದಾರೆ ಸರ್? ಯಾವ ಧರ್ಮದ ವಿರೋಧ ಮಾತಾಡಿದ್ದಾರೆ ಸರ್? ಯಾರ್ದ ಮನೆಗೆ ಕಲ್ಲೊಡೆದಿದ್ದಾರೆ ಸರ್? ಗಣೇಶ ಮೆರವಣಿಗೆ ಹೋಗುವ ಕಲ್ಲೆಸ್ತವ್ರ ಸರ್? RSS ಅವ್ರು ಏನು ಮಾಡಿದ್ದಾರೆ ಸರ್? ಕೆಟ್ಟ ಕೆಲಸ ಏನು ಮಾಡಿದ್ದಾರೆ ಸರ್? ಹೇಳಿ ಸರ್ ಒಮ್ಮೆ ನೋಡೋಣ. ಜಾತ್ಯತೀತ ಪಕ್ಷ ಅಂತ ಮಾತು ಹೇಳ್ತೀರಾ, ನಮ್ಮದು ಪಕ್ಷ ಜಾತ್ಯತೀತ ಅಂತ. ಆದರೆ ಜಾತಿ ಸಮೀಕ್ಷೆ ಮಾಡ್ತೀರಾ? ಜಾತಿ ಸಮೀಕ್ಷೆ ಮಾಡುವಂಥದ್ದೇನಿದೆ? ನಾವೆಲ್ಲ ಒಗ್ಗಟ್ಟಾಗಿ ಬದುಕ್ತಿರುವಂಥ ದೇಶ ಇದು. ಇಲ್ಲಿ ಬ್ರಾಹ್ಮಣ, ಗೌಡ, ಲಿಂಗಾಯತ, ದಲಿತ ಅದು ಯಾವುದೂ ಇಲ್ಲ ಸರ್. ಇಲ್ಲಿ ನಾವೆಲ್ಲ ಒಂದೇ ಭಾರತೀಯರು. RSS ನಮಗೆ ಇದೇ ಕಲಿಸಿರೋದು. ನಿಮಗೊಂದು ಗೊತ್ತಿರಲಿ ಪ್ರಿಯಾಂಕ್ ಖರ್ಗೆ ಅವರೇ, ಒಂದು ಮಾತು ಹೇಳ್ತೀನಿ. ಮಹಾತ್ಮ ಗಾಂಧೀಜಿಯವರ ಎಲ್ಲ ಅಭಿಪ್ರಾಯಗಳನ್ನು ಮಂಡಿಸುವಂಥ ನಿಮ್ಮ ಪಕ್ಷ, ಇದನ್ನ ಮರ್ತಿದ್ದೀರಿ. ಮಹಾತ್ಮ ಗಾಂಧೀಜಿಯವರು RSSಗೆ ಸಂಪೂರ್ಣ ಬೆಂಬಲ ಕೊಟ್ಟಿದ್ದರು, 100% ಕೊಟ್ಟಿದ್ದರು. RSSಲ್ಲಿ ಇದ್ದಂಥ ಕೆಲವು ಶಿಸ್ತುಬದ್ಧ ನಿಲುವುಗಳು, ಅಸ್ಪೃಶ್ಯತೆಯ ಅನುಪಸ್ಥಿತಿ, ಇದನ್ನೆಲ್ಲ ಕಂಡು ಮಹಾತ್ಮ ಗಾಂಧೀಜಿಯವರು ಶಾಕ್ ಆಗಿದ್ದರು. ಎಷ್ಟು ಒಳ್ಳೆ ವ್ಯವಸ್ಥೆ ಇದೆ RSSಲ್ಲಿ, ಇಂಥ ವ್ಯವಸ್ಥೆ, ಇಂಥ ಶಿಸ್ತು ಕಾಂಗ್ರೆಸ್ನಲ್ಲಿಲ್ಲ ಅಂತ ಹೇಳೋ ಕೊರಗಿತ್ತು ಮಹಾತ್ಮ ಗಾಂಧೀಜಿಯವರಿಗೆ. ಸತ್ಯ ಇದು. ನಿಮಗಿದು ಗೊತ್ತಿದೆಯಾ? ಕೇಳಿ ನೋಡಿ, ವಿಚಾರಿಸಿ ನೋಡಿ, ಅಧ್ಯಯನ ಮಾಡಿ. ಎಲ್ಲಿ ಆದರೂ ಅವಘಡಗಳಾಗಬಾರ್ದು, ಸಂಭವಿಸಬಾರ್ದು. ಆದರೆ ರಸ್ತೆ ಅಪಘಾತ, ರೈಲು ಅಪಘಾತ, ನೆರೆ ಒಂದು ಸಮಸ್ಯೆ ಬರೋದು, ನೀರು ಬಂದು ಬೆಟ್ಟ ಕುಸಿಯೋದು, ಮಳೆ ಬಂದು, ಏನೇ ಒಂದು ಅವಘಡಗಳು ದೇಶದಲ್ಲಿ ಆದಾಗ ಮೊದಲು ಧಾವಿಸೋದೇ RSSನವರು, ಸಂಘದವರು ಗಣವೇಶ ಹಾಕ್ಕೊಂಡು ಕೂಡ ವಿತೌಟ್ ಗಣವೇಶ ಅವರು ನಾರ್ಮಲ್ ಡ್ರೆಸ್ಸಲ್ಲೂ ಕೂಡ ಹೋಗಿ ಸೇವೆ ಮಾಡಿದ್ದಾರೆ. ಅದೆಲ್ಲೂ ಬೆಳಕಿಗೆ ಬರಲ್ಲ, ಯಾರೂ ತೋರಿಸಲ್ಲ ಅದನ್ನ. ಅದೇ ತಪ್ಪು. RSS ಬಗ್ಗೆ ಆಳ ಅರಿವು, ಅದರ ಉದ್ದಾಗಲು ನನಗೆ ಗೊತ್ತಿದೆ, ಸಂಪೂರ್ಣವಾಗಿ ಗೊತ್ತಿದೆ, ಅಲ್ಪ ಸ್ವಲ್ಪ ಅಲ್ಲ. ಯಾಕೆ ನಾನು ಒಬ್ಬ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕಾರ್ಯಕರ್ತ. ಶಿಸ್ತು, ದೇಶಾಭಿಮಾನ, ದೇಶ ಸೇವೆ, ಒಬ್ಬರನ್ನೊಬ್ಬರು ಪ್ರೀತಿಸೋದು, ಐಕ್ಯತೆಯಲ್ಲಿ ಭಾವೈಕ್ಯತೆ ನಾನು ಕಲ್ತಿದ್ದೆ RSSಂದ. ಸತ್ಯ. ನಮ್ಮ ತಂದೆಯವರು ಕೂಡ 56-60 ವರ್ಷಗಳಿಂದ ಅವರು ಸಂಘದಲ್ಲಿ ಅವರು ತನ್ನನ್ನು ತಾನು ತೊಡಗಿಸ್ಕೊಂಡಿದ್ದಾರೆ. ಕಾರ್ಯಕರ್ತರು ಕೂಡ ಇವತ್ತಿಗೂ ಆ್ಯಕ್ಟಿವ್ ಆಗಿದ್ದಾರೆ ಸಂಘದಲ್ಲಿ. ಅವರು ಯಾವತ್ತಾದರೂ ಶಾಖೆಗೆ ಹೋಗಿದ್ರೆ ಸರ್ ನೀವು? ಶಾಖೆ ಯಾಕೆ ಸರ್ ಮಾಡ್ತಾರೆ?
ಹೇಳಿ ಸರ್, ಶಾಖೆ ಯಾಕೆ ಮಾಡ್ತಾರೆ ಸರ್? ಅಲ್ಲಿ ದೇಶ ಪ್ರೇಮ ಮೂಡಿಸೋದು ಹೇಗೆ, ಧರ್ಮ ಜಾಗೃತಿ ಅಂದರೆ ಏನು, ದೇಶ ಸೇವೆ ಅಂದರೆ ಏನು, ಇದೆಲ್ಲನೂ ಮಕ್ಕಳ ಮನಸ್ಸಲ್ಲಿ ಅದನ್ನ ಹಾಕಲಿಕ್ಕೆ, ಮಕ್ಕಳ ಮನಸ್ಸಿಗೆ ಅರಿವು ಮೂಡಿಸ್ಬೇಕು. ಅದೆಲ್ಲ ಮಾಡಿ ಗ್ರಾಮೀಣ ಕ್ರೀಡೆಗಳು ಆಡಿಸ್ತಾರೆ ಮಕ್ಕಳ ಹತ್ರ. ಎಂತೆಂಥ ಕ್ರೀಡೆಗಳಿದೆ ಗೊತ್ತಾ ಸರ್ ಆರ್ ಎಸ್ ಎಸ್ಸಲ್ಲಿ? ಬ್ಯೂಟಿಫುಲ್ ಕ್ರೀಡೆಗಳು. ಈಗೆಲ್ಲ ಮೊಬೈಲೇ ಮುಳುಗಿರ್ತವೆ ಮಕ್ಕಳು. ಅಂಥದ್ರಲ್ಲಿ ಬೆಳಿಗ್ಗೆ ದೇಹಕ್ಕೆ ವ್ಯಾಯಾಮ ಆಗುತ್ತೆ, ವ್ಯಾಯಾಮ ಮಾಡಿಸ್ತಾರೆ. ವ್ಯಾಯಾಮ ಮಾಡಿಸಿ ಗ್ರಾಮೀಣ ಕ್ರೀಡೆ ಆಡಿಸಿ ಅದೆಲ್ಲ ಒಂದು ದೇಶಭಕ್ತಿಯನ್ನು ಮೂಡಿಸಿ ಕೊನೆಗೆ ಬರುವಾಗ ಒಂದು ಸಂಘದ ಗೀತೆ ಇದೆ, ಅದು ಪ್ರಾರ್ಥನೆ. ಆ ಪ್ರಾರ್ಥನೆ ಹೇಳಿ ಬರ್ತಾರೆ. ಆ ಪ್ರಾರ್ಥನೆ ಅರ್ಥ ಗೊತ್ತಾ ಸರ್ ನಿಮಗೆ? ನಮಸ್ತೆ ಸದಾ ವತ್ಸಲೆ ಮಾತೃಭೂಮಿ ತ್ವಯಾ ಹಿಂದೂ ಭೂಮಿ ಸುಖಂ ವರ್ಧಿತೋಹಂ ಮಹಾಮಂಗಲೆ ಪುಣ್ಯ ಭೂಮಿತು ದೊರೆತೆ ಪತತ್ವೇಷ ಕಾಯೋ ನಮಸ್ತೆ ನಮಸ್ತೆ. ಏನು ಸರ್ ಹಂಗಂದ್ರೆ ಅರ್ಥ? ಆ ಒಂದು ಸಂಘದ ಗೀತೆಯಲ್ಲಿ, ಪ್ರಾರ್ಥನೆಯಲ್ಲಿ ಒಂದು ಧರ್ಮಕ್ಕಾದರೆ ಬೈದಿದ್ದಾರೆ ಸರ್? ಜಾತೀಯತೆ ಮಾಡಿದ್ದಾರೆ ಸರ್? ಯಾವುದೂ ಇಲ್ಲ. ಅಲ್ಲಿ ಇರೋದು ಓವರಾಲ್ ಈ ಭೂಮಿನ ಪೂಜಿಸಿ, ಭಾರತ ಮಾತೆ, ನಮ್ಮನ್ನೆಲ್ಲ ಹಡೆದಂಥ ಭಾರತ ಮಾತೆ ಪೂಜಿಸಿ, ಪುಣ್ಯ ಭೂಮಿ ಅದು ದೊರೆತೆ ಅಂತ ಹೇಳಿದ್ದಾರೆ. ಪುಣ್ಯ ಭೂಮಿ ಇದು, ನಮ್ಮ ಭರತ ಕಂಡ ಪುಣ್ಯ ಭೂಮಿ, ಈ ಭೂಮಿನ ಪೂಜಿಸಿ ಅಂತ ಹೇಳಿದ್ದಾರೆ. ಇಷ್ಟೇ ಹೇಳಿರೋದು. ಏನೂ ತಿಳ್ಕೊಳ್ಳದೆ, ಏನೂ ಗೊತ್ತಿಲ್ಲದೆ ಏನೆಲ್ಲೋ ಮಾತಾಡ್ತೀರಿ ನೀವು. ಒಂದು ವಿರೋಧ ಮಾಡೋಕ್ಕೊಂದು ರೀಸನ್ ಇರಬೇಕು. ಯಾವುದೇ ಒಂದು ಸಂಘ ಸಂಸ್ಥೆಯನ್ನು ವಿರೋಧ ಮಾಡಬೇಕು, ಅದಕ್ಕೊಂದು ಬಲವಾದ ಕಾರಣ ಇರಬೇಕು. ಬಲವಾದ ಕಾರಣ ಇಲ್ಲದೆ ಅವನು ಹೇಳ್ದಂತ ನೀವು ಕೂಡ ಗೋವಿಂದ ಅಂತ ಹೋದರೆ ಆಗಲ್ಲ. ಆರ್ ಎಸ್ ಎಸ್ ಅಂದರೆ ಅದೊಂದು ಶುದ್ಧ ಧರ್ಮದ ಒಂದು ತಳಹದಿಯಲ್ಲಿರುವಂಥ ಒಂದು ಫೌಂಡೇಶನ್. ಅದು ತಿಳ್ಕೊಬೇಕು ನೀವು. ನಮ್ಮ ಧರ್ಮಕ್ಕಿರುವಂಥ ಒಂದು ಬೇರೆ ಥರ ಆರ್ ಎಸ್ ಎಸ್ ಅಂದರೆ. ನಾನು ಹಿಂದೂ ವಿರೋಧಿ ಅಲ್ಲ ಅಂತೀರ, ಆರ್ ಎಸ್ ಎಸ್ನ ನೀವು ವಿರೋಧ ಮಾಡಿದ್ರೆ ಹಿಂದೂ ವಿರೋಧ ಮಾಡ್ದಂಗೆ ನೀವು. ಇನ್ನೇನಾಗುತ್ತೆ? ಎಡಪಂಥಿ ರೀತಿಯಲ್ಲಿ ಯೋಚನೆ ಮಾಡಬೇಡಿ, ಸಮತಾವಾದಿಗಳಾಗಿ ಸಾಕು. ಯಾವುದು ಬೇಕು ಯಾವುದು ಬೇಡ ಅನ್ನೋದನ್ನು ವಿಚಾರ ಮಾಡಿ. ಆರ್ ಎಸ್ ಎಸ್ ಅಲ್ಲಿರುವಂಥ 100ಕ್ಕೆ 100 ಅಂಶಗಳು ಬೇಕಾಗಿರುವಂಥ ಅಂಶಗಳೇ. ಅಸ್ಪೃಶ್ಯತೆ, ಈ ಜಾತೀಯತೆ, ಈ ಅಸಮಾನತೆ, ಇದೆಲ್ಲನೂ ಹೋಗಬೇಕು ಅಂತ ಈ ಸಂಘ ಮಾಡಿರೋದು. ಇದನ್ನ ಅರ್ಥ ಮಾಡ್ಕೋತಿಲ್ಲ. ನಿಮ್ಗೆ ಯಾವಾಗ ಅರ್ಥ ಆಗುತ್ತೋ ನಮಗಂತೂ ಗೊತ್ತಿಲ್ಲ. ಯಾರೋ ಹೇಳ್ತಾರೆ ಅಂತೇಳಿ ಏನು ತಿಳ್ಕೊಳ್ಳೋದೆ ಬ್ಯಾನ್ ಮಾಡಿಬಿಡಿ, ಕ್ಯಾನ್ಸಲ್ ಮಾಡಿಬಿಡಿ. ಸರ್, ನಿಮ್ಮ ಎಲೆಕ್ಷನ್ ಬಂದಾಗ ಎಷ್ಟು ಕ್ಯಾಂಪೇನ್, ಎಷ್ಟು ಸರ್ ನೀವು ಮೆರವಣಿಗೆ ಹೋಗ್ತೀರಾ, ಮಹಾನ್ ನಾಯಕರುಗಳೆಲ್ಲ ಬಂದಾಗ ರೋಡ್ಲಿ ರ್ಯಾಲಿ ಮಾಡ್ತೀರಾ. ಅದಕ್ಕೆಲ್ಲ ನಿಮಗೆ ಇದು ನಮ್ಮ ಪಬ್ಲಿಕ್ ಅವ್ರು ನಿಮಗೆ ಅವಕಾಶ ಕೊಡಬೇಕು. ಆದರೆ ಇದು ಮಾತ್ರ ಮಾಡೋಗಿಲ್ಲ. ಸಂಘದವರು ದಿನ ಸಮಾರಂಭಗಳನ್ನ ಮಾಡ್ತಾರೆ ಸರ್, ಅವರು ಮಾಡೋದೇ ಅಪರೂಪ. ಅದು ಶಾಂತಿ ಸಮಾರಂಭ ಆಗಿರುತ್ತೆ. ಒಂದು ಪಥಸಂಚಲನ ಅಂತಾರೆ ಅದಕ್ಕೆ, ರೂಟ್ ಮಾರ್ಚ್ ಹೋದರೂ ಕೂಡ ಶಾಂತವಾಗಿ ಹೋಗ್ತಿರ್ತಾರೆ. ದೇಶನ ಧರ್ಮ ಜಾಗೃತಿ, ದೇಶ ಪ್ರೇಮ ಮೂಡಿಸೋದು ಹಾಗೆ ಸರ್. ಇದಕ್ಕೆ ಕೆಲವರು ಅಂಗಸಂಸ್ಥೆಗಳಿವೆ, ಗೊತ್ತಿಲ್ಲ ನಿಮಗೆ. ಆರ್ ಎಸ್ ಎಸ್ಗೆ ಕೆಲವು ಅಂಗಸಂಸ್ಥೆಗಳಿವೆ. ಅದು ಯಾವುದು ಅಂತ ಹೇಳ್ತೀನಿ ನೋಡಿ. ಭಾರತೀಯ ಕಿಸಾನ್ ಸಂಘ, ಭಾರತೀಯ ಮಜ್ದೂರ್ ಸಂಘ, ಸೇವಾ ಭಾರತಿ, ಭಾರತೀಯ ರಾಷ್ಟ್ರ ಸೇವಿಕ ಸಮಿತಿ, ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್, ಶಿಕ್ಷಾ ಭಾರತಿ, ವಿಶ್ವ ಹಿಂದೂ ಪರಿಷತ್, ಬಜರಂಗ ದಳ. ಇದಿಷ್ಟು ಅಂಗಸಂಸ್ಥೆಗಳು. ಇನ್ನೂ ಇದೆ, ಹಲವಾರಿದೆ. ನಾನು ಕೂಡ ಮುಖ್ಯ ಶಿಕ್ಷಕನಾಗಿ ಜವಾಬ್ದಾರಿ ತಗೊಂಡಿದ್ದೆ. ನನಗೂ ಕೂಡ ITC OTC ಅಂತಾರೆ ಇದರಲ್ಲಿ, ಪ್ರಾಥಮಿಕ ಶಿಕ್ಷಾ ವರ್ಗ, ಪ್ರೌಢ ಶಿಕ್ಷಾ ವರ್ಗ ಅಂತ. ಅದೆರಡೂ ನನಗಾಗಿದೆ. ಕೆಲವು ಕಡೆ ನಾನು ಸಮಾರಂಭಗಳಿಗೆ ಹೋದಾಗಲೇ ಪ್ರಬಂಧಕನಾಗಿ ಕೆಲಸ ಮಾಡಿ ಜವಾಬ್ದಾರಿ ಮಾಡಿ ಬಂದಿದ್ದೀನಿ. ನನಗದ್ರ ಬಗ್ಗೆ ಗೊತ್ತಿದೆ. ನಮ್ಮ ಊರಲ್ಲೂ ಕೂಡ, ನನ್ನ ಹುಟ್ಟೂರಲ್ಲೂ ಕೂಡ ಶಾಖೆಗೆ ಹೋದಾಗ ನನ್ನ ಗೆಳೆಯರು ಬಾಂಧವರು ಶಾಖೆಗೆ ಬಂದಿದ್ದಾರೆ. ನಿಮಗಿದು ಗೊತ್ತಿದೆಯಾ ಸರ್? ಜಾತಿ ಧರ್ಮ ಇಲ್ಲ ಸರ್ ಅಲ್ಲಿ. ಜಾತಿ ಧರ್ಮ ಭೇದ ಭಾವ ಯಾವುದೂ ಇಲ್ಲ. ಯಾವುದೇ ಹಂಗಿಲ್ಲದಂಥ ಒಂದು ಸಾಂಸ್ಕೃತಿಕ ಒಕ್ಕೂಟನೇ ಆರ್ ಎಸ್ ಎಸ್. ಮುಸಲ್ಮಾನ ಬಾಂಧವರು ಕೂಡ ಬಂದು ಪ್ರಾರ್ಥನೆ ಮಾಡಿ ಹೋಗಿದ್ದಾರೆ ಸರ್. ನಿಮಗೆ ಗೊತ್ತಿದೆ ಸರ್ ಅದು? ಇನ್ನೊಂದು ವಿಷಯ ಮುಖ್ಯವಾಗಿ ಹೇಳಬೇಕು, ಆರ್ ಎಸ್ ಎಸ್ ಅಂದರೆ ಯಾವುದೇ ಪಕ್ಷಕ್ಕೆ ಸೇರಿದ್ದಲ್ಲ. ಇದು ಪಕ್ಷಾತೀತ. ಇದು ಪಕ್ಷಕ್ಕೆ ಸೇರಿದ್ದಲ್ಲ. BJPಯ ಕೆಲವು ಮುತ್ಸದ್ದಿಗಳು, ಕೆಲವು ಧುರೀಣರು, ಈಗಿರುವಂಥ ಕೆಲವು BJPಯ ಕಾರ್ಯಕರ್ತರೆಲ್ಲ ಆರ್ ಎಸ್ ಎಸ್ಗೆ ಹೋಗ್ತಾರೆ. ಯಾಕೆಂದರೆ ಆರ್ ಎಸ್ ಎಸ್ನ ಆ ಶಿಸ್ತುಬದ್ಧ ಒಂದು ಏನಿದೆ ಜೀವನ, ಅಲ್ಲಿರುವಂಥ ಅಂಶಗಳು, ಅದನ್ನ ತನ್ನ ಜೀವನಕ್ಕೆ ಅಳವಡಿಸ್ಕೊಂಡಿದ್ದಾರೆ ಅವರು. ಅದಕ್ಕೋಸ್ಕರ ಹೋಗ್ತಾರೆ ಆರ್ ಎಸ್ ಎಸ್ಗೆ. BJPಲಿ ಇದ್ದಾರೆ, ಬಹುತೇಕ BJP ಆರ್ ಎಸ್ ಎಸ್ಲಿ ಇದ್ದಾರೆ ನಿಜ. ಆದರೆ ಆರ್ ಎಸ್ ಎಸ್ಗೂ BJPಗೂ ಲಿಂಕ್ ಸಂಬಂಧಗಳಿಲ್ಲ. ನೆವರ್ ಆ್ಯಂಡ್ ಎವರ್. ಒಳ್ಳೆ ಗೈಡೆನ್ಸ್ ಬೇಕಾದ್ರೆ ನಿಮ್ಮ ಪಕ್ಷಕ್ಕೂ ಕೊಡ್ತಾರೆ. ಆರ್ ಎಸ್ ಎಸ್ ಅವರು ಎಲ್ಲಿಯಾದರೂ ಬೇರೆ ಪಕ್ಷಕ್ಕೆ ಸಪೋರ್ಟ್ ಮಾಡಲ್ಲ ಅಂತ ಹೇಳಿದಾರಾ? ನೀವು ಗೈಡೆನ್ಸ್ ಕೇಳಿದ್ರೆ ಸಪೋರ್ಟ್ ಯಾವ ಪಕ್ಷಕ್ಕೂ ಮಾಡಲ್ಲ ಅವರು. ಗೈಡೆನ್ಸ್ ಕೇಳಿದ್ರೆ ಕೊಡಲ್ಲ ಅಂತ ಹೇಳಿದಾರಾ? ಬೇರೆ ನೀವು ಹೋಗ್ಬಿಟ್ಟು ಅವ್ರಿಗೆ ಏನಾದರೂ ಒಂದು ಒಳ್ಳೆ ಗೈಡೆನ್ಸ್ ಕೊಡಿ, ನನಗೆ ಈ ಥರ ಒಂದು ಆಡಳಿತ ಮಾಡಬೇಕು ಅಂದರೆ ಅವರು ಕೊಡಲ್ಲ ಅಂತ ಹೇಳಿದಾರೆ ನಿಮಗೆ? ನೀವು ಹೋಗಲ್ಲ, ಅವ್ರು ಕೊಡಲ್ಲ. BJP ಅವರು ಕೆಲವೊಂದು ಗೈಡೆನ್ಸ್ ತಗೋತಾರೆ, ಕೊಡ್ತಾರೆ. ದೇಶ ಸೇವೆ ಮಾಡೋಕ್ಕೆ, ಒಳ್ಳೆ ಕೆಲಸ ಮಾಡೋಕ್ಕೆ ಯಾವ ಸಂಘ, ಯಾವ ಸಂಸ್ಥೆ ಆದ್ರೆ ಏನು ಸರ್? ಹಾಗಾಗಿ ನೀವು ಸ್ವಲ್ಪ ಒಂದು ಯೋಚನೆ ಮಾಡಿ ಮಾತಾಡ್ಬೇಕು ಸರ್. ತಿಳಿದವರಿದ್ದೀರಿ, ಮಂತ್ರಿಗಳಾಗಿದ್ದೀರಿ, ಜನಪ್ರತಿನಿಧಿಗಳು ನಿಮಗೆ ಓಟ್ ಹಾಕಿ ಗೆಲ್ಸಿದ್ದಾರೆ. ದೇಶಕ್ಕೋಸ್ಕರ ಏನಾದರೂ ಮಾಡಬೇಕು ಸರ್, ಒಳ್ಳೇದು. ನೀವು ನಿಮ್ಮದೇ ಕಾಂಗ್ರೆಸ್ ಪಕ್ಷದಲ್ಲಿ ಎಷ್ಟೋ ಮುತ್ಸದ್ದಿಗಳು ಆರ್ ಎಸ್ ಎಸ್ಗೆ ಸಪೋರ್ಟ್ ಮಾಡಿದ್ದಾರೆ. SM ಕೃಷ್ಣ ಅವರು ಕಾಂಗ್ರೆಸ್ಸಲ್ಲಿ ಇದ್ದರು. ಪ್ರಣಬ್ ಮುಖರ್ಜಿ ಅವರು, ಜನಾರ್ದನ ಪೂಜಾರಿ ಅವರು,
ಇವರೆಲ್ಲರೂ ಕೂಡ ಇನ್ನೂ ಹಲವಾರು ಮಂತ್ರಿ ಮಹನೀಯರು, ಮುತ್ಸದ್ದಿಗಳು, ಧುರೀಣರು RSSಗೆ ಸಪೋರ್ಟ್ ಮಾಡಿದ್ದಾರೆ. ಯಾಕೆ ಮಾಡ್ತಾರೆ ಸರ್ ಅವರು? ಅವರಿಗಿದ್ರು ಆಳ ಅಗಲ ಗೊತ್ತಿದೆ, ಏನು ಅಂತ ಗೊತ್ತಿದೆ. ರಾಷ್ಟ್ರೀಯತೆ ಸರ್ ಮುಖ್ಯ ಇಲ್ಲಿ. ರಾಷ್ಟ್ರಧರ್ಮ, ರಾಷ್ಟ್ರೀಯತೆ, ಧರ್ಮ ಜಾಗೃತಿ, ಇನ್ನೇನು ಸರ್ ಇದೆ ಇಲ್ಲಿ? ಇನ್ನೇನಿದೆ ಇಲ್ಲಿ? ಯಾವುದೇ ಒಂದು ವಿಷಯದಲ್ಲಾದರೂ RSS ಅವರು ಕೆಟ್ಟದಾಗಿ ನಡ್ಕೊಂಡಿದ್ದಾರೆ ಅಂತ ಬಂದಿದೆಯಾ ಸರ್? ಅವ್ರು ಹೇಳಿದ್ರು ಇವ್ರು ಹೇಳಿದ್ರು ಅಂತ ಹೇಳ್ಬೇಡಿ. ನೀವು ನೋಡಿದ್ದೀರಾ ಸರ್? ಸಾಧ್ಯವಾದರೆ ಒಮ್ಮೆ ನಾಗ್ಪುರಕ್ಕೆ ಹೋಗಿ ಬನ್ನಿ ಸರ್. ಅಲ್ಲಿ RSSನ ಕೇಂದ್ರ ಕಚೇರಿ ಇದೆ ನಾಗ್ಪುರದಲ್ಲಿ. ಒಮ್ಮೆ ಭೇಟಿ ಕೊಟ್ಟು ಒಂದಿನ ತಂಗಿದ್ದು ಬನ್ನಿ ಸರ್. ಆಗ ಗೊತ್ತಾಗುತ್ತೆ RSS ಅಂದರೆ ಏನು ಅಂತ ಹೇಳೋದು, ಆ ಸಂಸ್ಥೆ ಏನು, ಆ ಸಂಘ ಏನು ಅಂತ ಗೊತ್ತಾಗುತ್ತೆ ಸರ್. 100 ವರ್ಷ ಕಳೆದು ಇನ್ನೂ ವಿಜೃಂಭಿಸ್ತಾ ಇದೆ RSS ಅಂದರೆ ದೇಶದ ಜನ ಸಪೋರ್ಟ್ ಮಾಡಿದ್ದಾರೆ, ಬೆಂದಿಗೆ ನಿಂತಿದ್ದಾರೆ ಅಂತ, ಅದನ್ನ ಫಾಲೋ ಮಾಡ್ತಾರೆ ಅಂತ ಅರ್ಥ ಸರ್. ಯಾಕೆಂದರೆ ತುಂಬ ಸಮಾಜಮುಖಿ ಕೆಲಸಗಳಾಗಿವೆ. ಸುನಾಮಿ ಬಂದಾಗ, ಮೊನ್ನೆ ಕೋವಿಡ್ ಆದಾಗ ದೇಣಿಗೆ ಸಂಗ್ರಹಿಸಿ ಕೊಟ್ಟಿದ್ದಾರೆ. ಎಷ್ಟು ಜನಪರ ಕೆಲಸ ಮಾಡಿದ್ದಾರೆ ಗೊತ್ತಾ ಸರ್ RSS ಅವರು, ಸಂಘದವರು ಎಷ್ಟು ಮಾಡಿದ್ದಾರೆ? ತುಂಬ ಮಾಡಿದ್ದಾರೆ ಸರ್. ಅದನ್ನ ನೀವು ಅರ್ಥ ಮಾಡ್ಕೊಬೇಕು ಸರ್. ಮೊದಲು ನಿಮ್ಮ ನಾಯಕರುಗಳನ್ನ ಕೇಳಿ. RSSಗೆ ಸಪೋರ್ಟ್ ಮಾಡಿದಂಥ ನಿಮ್ಮ ಪಕ್ಷದಲ್ಲಿ ಹಲವಾರು ನಾಯಕರಿದ್ದಾರೆ, ಅವ್ರನ್ನ ಕೇಳಿ. ಸಂಘ ಅಂದರೆ ಏನು, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅಂದರೆ ಏನು, ಅದರ ಉದ್ದೇಶ ಏನು, ಅದರ ನಿಲುವುಗಳೇನು ತಿಳ್ಕೊಳ್ಳಿ ಸರ್. ಆಮೇಲೆ ನೀವು ಮಾತಾಡಿ. ಎಷ್ಟು ಸಮಾರಂಭಗಳನ್ನ ಮಾಡ್ತೀರಿ ಸರ್, ಎಷ್ಟು ರ್ಯಾಲಿ ಮಾಡ್ತೀರಿ, ಯಾವುದೋ ಜನ ಗಲಾಟೆ ಮಾಡಿದ್ದಾರೆ ಸರ್. ಎಲ್ಲದಕ್ಕೂ ನಮ್ಮ ದೇಶದಲ್ಲಿ ನಿಮ್ಮದೇ ಸರ್ಕಾರ ಸೈನ್ ಮಾಡಿ ಓಕೆ ಅಂತೀರಾ, ಆದರೆ RSS ವಿಷಯ ಬಂದಾಗ ಮಾತ್ರ ನೀವು ಮೂಗು ತೋರಿಸ್ತೀರಾ. ದೇಶ ಸೇವೆ ಮಾಡೋ ಒಳ್ಳೆಯ ಒಂದು ಸಂಘದ ಬಗ್ಗೆ ತಪ್ಪಾಗಿ ಮಾತಾಡಬೇಡಿ, ಹಗುರವಾಗಿ ಮಾತಾಡಬೇಡಿ ಸರ್. ನಮ್ಮ ಧರ್ಮಕ್ಕೆ, ನಮ್ಮ ಸಂಸ್ಕೃತಿಯ ಒಂದು ಪ್ರತೀಕವಾದ ಹಿಂದೂ ಧರ್ಮಕ್ಕೆ ಒಂದು ಮುಖ್ಯ ರೆಂಬೆ ಕೊಂಬೆಗಳಲ್ಲಿ RSS ಕೂಡ ಒಂದು. ಇದು ತಿಳ್ಕೋಬೇಕು ನೀವು. ನೀವೆಲ್ಲ ತಿಳಿದವರು, ಓದಿದವರು, ಮಂತ್ರಿ ಸ್ಥಾನದಲ್ಲಿ ಕೂತವರು, ತಿಳಿದು ಅರಿತು ಮಾತಾಡಬೇಕು. ಶತಾಯುಷಿ RSSಗೆ ಯಾರ ಒಂದು ದೃಷ್ಟಿಯು ಸೋಕದಿರಲಿ, ಯಾರ ಒಂದು ಕೆಟ್ಟ ದೃಷ್ಟಿ ಬೀಳದಿರಲಿ. ಇನ್ನೂ ಸಾವಿರಾರು ವರ್ಷ ಇದು ಹೀಗೆ ಬಾಳಿ ಬದುಕಲಿ. ಬೋಲೋ ಭಾರತ್ ಮಾತಾ ಕಿ ಜೈ. ಎಲ್ರಿಗೂ ನಮಸ್ಕಾರ.